Yeah? ಹಾಯ್, ನಾನು ರಾಜಶ್ರೀ ಪೊನ್ನಪ್ಪ. ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ, ಹುಟ್ಟಿ ಬೆಳೆದಿದ್ದು ಇಲ್ಲಿ ಕೊಡಗಿನಿಂದ, ಕೊಡತಿ. ಬಟ್ ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲಿ. ನಾನು ಓದಿದ್ದು ಕ್ಲಾರೆನ್ಸ್ ಪಬ್ಲಿಕ್ ಸ್ಕೂಲಲ್ಲಿ. ನನ್ನ ಕಾಲೇಜ್ ಮುಗಿಸಿದ್ದು, ನಾನು ಮಾಸ್ಕಾಮ್ ಮಾಡಿದೆ, ಕಾಲೇಜ್ ಮುಗಿಸಿದ್ದು ಜ್ಯೋತಿ ನಿವಾಸ್ ಕಾಲೇಜ್. ಅದ್ರ ಜೊತೆ ನಾನು ಆನರ್ಸ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿದೆ ಸೆಂಟ್ ಜೋಸೆಫ್ಸ್ ಕಾಲೇಜ್. ದೆನ್ ಡಿಡ್ ಮೈ ಮಾಸ್ಟರ್ಸ್ ಮಾರ್ಕೆಟಿಂಗ್ ಆಡ್ವರ್ಟೈಸಿಂಗ್. ಸೊ ಪ್ಯಾರಲಲಿ ನಾನು ಓದ್ತಾ ಇರುವಾಗ ಸಿನಿಮಾ ಅವಕಾಶ ಸಿಕ್ತು. ಅದಷ್ಟೇ ಅಲ್ಲ, ಟೆಲಿವಿಷನ್ ಅವಕಾಶನೂ ಸಿಕ್ತು. ಬಿಕಾಸ್ ಆಫ್ ಮೈ ವಾಯ್ಸ್ ನನಗೆ ಬಹಳಷ್ಟು ರೇಡಿಯೋ, ಅಂದರೆ ರೇಡಿಯೋ ಸ್ಟೇಷನಲ್ಲಿ ಔಟ್ಡೋರ್ ಬ್ರಾಡ್ಕಾಸ್ಟಿಂಗ್ ಆರ್ಜೆ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ದಟ್ ಇಸ್ ವೆಲ್ ಆಸ್ ಇನ್ ಕಾಲೇಜ್. ಸೊ ತುಂಬ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್. ಬ್ಯಾಂಗ್ಳೂರ್ ನನಗೆ ತುಂಬ ಕೊಟ್ಟಿದೆ. ಇವತ್ತು ನಾನು ಏನಿದ್ದೀನೋ ಇಟ್ ಇಸ್ ಬಿಕಾಸ್ ಆಫ್ ದಿಸ್ ಸಿಟಿ. ಮತ್ತು ಈಗ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ. ಈಲಾ ಅರುಣ್ ಮತ್ತು ಕೆ ರಾಯಣ್ಣ ಸರ್. ಕೆ ರಾಯಣ್ಣ ಸರ್ ಇಸ್ ಅ ಡೈರೆಕ್ಟರ್. ಈಲಾ ಅರುಣ್ ಮೇಡಮ್ ಆಫ್ಕೋರ್ಸ್ ಶೀಸ್ ಅ ಲೆಜೆಂಡ್ ಸಿಂಗರ್. ಅವರು ಸ್ಕ್ರಿಪ್ಟ್ಸ್ ಎಲ್ಲ ಅಡ್ಯಾಪ್ಟ್ ಮಾಡ್ತಾರೆ. ಸೊ ಅವ್ರ ಜೊತೆ ಪ್ಲೇಸ್ ಮಾಡ್ತಾ ಇದ್ದೀನಿ, ಬಹಳಷ್ಟು ಪ್ಲೇಸ್ ಮಾಡ್ತಾ ಇದ್ದೀನಿ. ಪ್ರೊಫೆಷ್ನಲ್ ಕಥಕ್ ಡಾನ್ಸರ್. ಸೊ ಇನ್ನು ಪರ್ಫಾರ್ಮೆನ್ಸಸ್ ಶೋಸ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ಟೈಮ್ ಸಿಗ್ತಾ ಇಲ್ಲ. ಸಿನಿಮಾಗಳು ಮತ್ತು ನನ್ನ ಪ್ಲೇಸ್ ಮಧ್ಯೆ ಟೈಮ್ ಅಷ್ಟು ಸಿಗ್ತಾ ಇಲ್ಲ. ಬಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಕ್ಯೂಟಿ ಅಂತ ಧನಂಜಯ್ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹಾಯ್ ಮಂಜು. ಸಂದೇಶ್, ಊಟ ಆಯ್ತಾ? ಊಟ ಇನ್ನೂ ಆಗಿಲ್ಲ. ಯೂಶಲಿ ನಾನು ಟೈಮ್ಗೆ ಊಟ ತಿಂಡಿ ಎಲ್ಲ ಮಾಡ್ತೀನಿ, ಬಟ್ ಸದ್ಯಕ್ಕಾಗಿಲ್ಲ. ನಾವು ಫ್ಯೂಚರ್ ಪ್ಲಾನ್ಸ್, ಈಗ ನಮ್ಮದು ಹ್ಯಾಪಿ ನ್ಯೂ ಇಯರ್ ಸಿನಿಮಾ ತಯಾರಾಗ್ತಾ ಇದೆ ರಿಲೀಸಿಗೆ. ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಪನಗಾಭರಣ ಅವರು ಡಿರೆಕ್ಟ್ ಮಾಡ್ತಾ ಇದ್ದಾರೆ. ರಘು ದೀಕ್ಷಿತ್ ಅವ್ರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಫೇವ್ರೆಟ್ ಸಾಂಗ್ಸ್ ಇದೆ ನನಗೆ ಈ ಸಿನಿಮಾದಲ್ಲಿ. ಪ್ರೀತಿಯ ಹೆಸರಿ ನೀನು, ಅಡ್ಡ ಬಿದ್ದೆ ಮಾದೇಶ. ಸೊ ಇದು ಕರೆಂಟ್ ಪ್ಲಾನ್. ಫ್ಯೂಚರ್ ಪ್ಲಾನ್ಸ್, ನಾನು ಒಂದು ಫೋಕ್, ಅಂದರೆ ನಮ್ಮ ಕನ್ನಡದ ಜನತೆಗೆ ಒಂದು ಫೋಕ್ ಸಾಂಗು ಸಿನಿಮಾದಲ್ಲಿ ಹಿಟ್ ಆದರೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಎಷ್ಟೋ ಬ್ಯೂಟಿಫುಲ್ ಆಗಿರೋ ಜಾನಪದ ಗೀತೆಗಳು, ಫೋಕ್ ಸಾಂಗ್ಸು ನಮ್ಮಲ್ಲಿದೆ. ಅದನ್ನು ನಾವು ಸ್ವಲ್ಪ ಬೇರೆ ರೀತಿಯಾಗಿ ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಆ್ಯಕ್ಟ್ ಕೂಡ ಮಾಡ್ತಾ ಇದ್ದೀನಿ, ಅದನ್ನು ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದು ಸದ್ಯದಲ್ಲಿ ಬರ್ತಾ ಇದೆ. ಸೊ ಅದು ನನ್ನ ಫ್ಯೂಚರ್ ಪ್ಲ್ಯಾನು. ಹಾಯ್ ಜಯಂತ್, ಹಾಯ್ ಕೇಶವ್, ಗೌತಮ್ ಮಂಜುನಾಥ್, ಹಾಯ್. ಊಟ ಬಿಡ್ಬೇಡಿ, ಇಲ್ಲ. ಲಿಖಿತ್, ನ್ಯೂಯಾರ್ಕ್ ಸಿಟಿ, ಇಸ್ ದಟ್ ವಾಟ್ ಯು ಮೀನ್? ನ್ಯೂಯಾರ್ಕ್ ಸಿಟಿ? ಹೌದು, ನಾನು ಹೋಗ್ತಾ ಇದ್ದೀನಿ ನ್ಯೂಯಾರ್ಕ್ಗೆ ರಿಲೀಸ್ ಮುಗಿಸ್ಕೊಂಡು. ಸೊ ಅದು ನನ್ನ ನೆಕ್ಸ್ಟ್, ಈಗ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಆದಮೇಲೆ ನಾನು ನೆಕ್ಸ್ಟ್ ಮಾಡ್ತಾ ಇರೋದು. ಬಟ್ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ತುಂಬ, ಐ ಥಿಂಕ್ ಒಂದು ಕಾಲೇಜ್ ಕ್ಯಾಂಪಸ್ ಅಟ್ಮಾಸ್ಫಿಯರ್ ಹೇಗಿರುತ್ತಲ್ಲ, ಆ ಥರ ನಾವೆಲ್ಲರೂ ಹ್ಯಾಪಿ ನ್ಯೂ ಇಯರ್ ಸಿನಿಮಾದಲ್ಲಿ ಸೆಟ್ಟಲ್ಲಿ ಕೆಲಸ ಮಾಡಿದ್ವಿ. ಒಬ್ರೊಬ್ರು ಮೀಟ್ ಆಗಿಲ್ಲ, ಬಟ್ ನಾವೆಲ್ಲ ಆಲ್ರೆಡಿ ಫ್ರೆಂಡ್ಸ್ ಆಗಿರೋದ್ರಿಂದ ಅಷ್ಟು ಲೈಕ್ ಸಿನಿಮಾ ಸೆಟ್ ಥರ ಅನಿಸಿಲ್ಲ. ಎವ್ರಿಬಡಿ ವಾಸ್ ವಿಲ್ಲಿಂಗ್, ಎವ್ರಿಬಡಿ ವಾಸ್, ಎಲ್ಲರಿಗೂ ಸೆಟ್ಟಲ್ಲಿ ಬರೋದು, ಆ ಎನರ್ಜಿಯಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ವಿ. ಮತ್ತು ಪನಗಾಭರಣ ಅವರು ತುಂಬ ಪ್ಲ್ಯಾನಿಂಗ್ ಇಟ್ಕೊಂಡು, ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಏನು ಬೇಕಾಗಿತ್ತು, ಏನು ಅವ್ರ ಆ್ಯಕ್ಟರ್ಸಿಂದ ಏನು ಬೇಕಾಗಿತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಲಿಖಿತ್, ವೆಂಕಿ. Who am I? I am Rajshri Ponnappa. I work in the Kannada film industry. ಸೊ ಪ್ಲೀಸ್ ನೀವೆಲ್ಲ ಕನ್ನಡ ಸಿನಿಮಾ ನೋಡಬೇಕು. ನಿಮ್ಮಂಥವ್ರು ಕನ್ನಡ ಸಿನಿಮಾ ನೋಡಿದ್ರೇನೆ, ನಮ್ಮನ್ನು ಬೆಳೆಸಿದ್ರೇನೆ ನಾವು ಯಾರು ಅಂತ ನಿಮ್ಗೆ ಗೊತ್ತಿರೋದು. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು, ಇವಾಗ ಶಿ ಲಿವ್ಸ್ ಇನ್ ದ ನಾವ್ ಅಂತ ಒಂದು ಕ್ಯಾರೆಕ್ಟರ್ ಈ ಹುಡುಗಿದು. ಯಾವಾಗಲೂ ಖುಷಿಯಾಗಿರ್ತಾಳೆ. ಶಿ ಸೆಲೆಬ್ರೇಟ್ಸ್ ಲೈಫ್. ಸೊ ಹ್ಯಾಪಿ ನ್ಯೂ ಇಯರ್ ಸಿನಿಮಾದಲ್ಲಿ ನಾವು ಒಂದು ಕಾಮನ್ ಇಮೋಷನ್, ಎಲ್ಲರೂ ಕೇಳ್ತಾರೆ ಡೂ ದೇ ಮೀಟ್ ಈಚ್ ಅದರ್ ಅಂತ. ಆದರೆ ಯಾರು ಮೀಟ್ ಮಾಡಲ್ಲ. ಬಟ್ ದೇರ್ ಇಸ್ ಒನ್ ಕಾಮನ್ ಪಾಯಿಂಟ್ ಏನು ಅಂತಂದ್ರೆ ಪ್ರೀತಿ ಅನ್ನೋದು ಕಾಮನ್ ಪಾಯಿಂಟ್.
ಅರ್ಥ ಸೆಲ್ಫ್ ಲವ್, ಮೈ ಲವ್ ಫಾರ್ ಮೈ ಮದರ್, ಲವ್ ಫಾರ್ ಲೈಫ್, ಅದು ನನ್ನ ಪ್ರೀತಿ ಅರ್ಥ. ಅದೇ ತರ ನಾನು ಮಾಡ್ತಾ ಇರೋ ಪಾತ್ರ ದಿಶಾ, ಅವಳು ಅಷ್ಟೇ, ಶಿ ಸೆಲೆಬ್ರೇಟ್ಸ್ ಲೈಫ್, ಶಿ ಇಸ್ ಶಿ ಲವ್ಸ್ ಹರ್ ಸೆಲ್ಫ್, ಶಿ ಲವ್ಸ್ ಲೈಫ್ ಅಂಡ್ ಯಾವಾಗಲೂ ಖುಷಿ ಹಂಚ್ತಾ ಇರ್ತಾಳೆ ಅಂತ ಒಂದು ಪಾತ್ರ. ಸೊ ಮತ್ತೆ ಸೊ ಒಂದು ವಿಷಯ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅವರು ಈ ಒಂದು ಸಿನಿಮಾದಲ್ಲಿ ತಂದಿದ್ದಾರೆ, ತೋರಿಸಿದ್ದಾರೆ. ಯಾಕಂತಂದ್ರೆ ಇವಾಗ ಒಂದು ಹುಡುಗಿ ಫ್ರೆಂಡ್ಲಿ ಆಗಿ ನಗ್ನಗ್ತಾ ಮಾತಾಡ್ತಾ ಇದ್ರೆ, it's not necessary that she's approachable or you can do what you want to do with her. So ಇಲ್ಲ ಶಾರ್ಟ್ ಸ್ಕರ್ಟ್ ಹಾಕಿದ್ರೆ ಈಸಿ ಅಂತ, ಫಾಸ್ಟ್ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ. ಇಲ್ಲ ಇವಾಗ ಒಂದು ಹುಡುಗ ನಗ್ನಗ್ತಾ ಮಾತಾಡ್ತಾ ಇದ್ರೆ ನೋಡಪ್ಪ ಎಷ್ಟು ಲೈವ್ಲಿ, ಅದೇ ಒಂದು ಹುಡುಗಿ ಯಾವಾಗ್ಲೂ ನಗ್ನಗ್ತಾ ಮಾತಾಡ್ತಾ ಇದ್ರೆ ಫ್ರೆಂಡ್ಲಿ ಆಗಿದ್ರೆ ಈಸಿ ಫಾಸ್ಟು ಅಂತೆಲ್ಲ ಲೇಬಲ್ ಮಾಡ್ತಾರೆ. ಸೊ ಈ ಒಂದು ಸ್ಟೀರಿಯೋ ಟೈಪ್ ನ ನನ್ನ ರೋಲು ದಿಶಾ ಬ್ರೇಕ್ ಮಾಡ್ತಾಳೆ ಈ ಸಿನಿಮಾದಲ್ಲಿ. ಹಾಯ್ ಶ್ರೀನಿವಾಸ್, ಆಲ್ ದ ಬೆಸ್ಟ್ ಫಾರ್ ಯೋರ್ ಶಾರ್ಟ್ ಫಿಲ್ಮ್ ಫೋಕ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಫೋಕ್ ಸಾಂಗ್ ನ ಮೆಚ್ಚಬೇಕು ಅಂಡ್ ಅದನ್ನ ಪ್ರಮೋಟ್ ಕೂಡ ಮಾಡಬೇಕು. ಬಿಕಾಸ್ ಈ ಜನರೇಷನ್ಗೆ ಅವರು ನಮ್ಮ ಫೋಕ್ ಜಾನಪದ ಗೀತೆನ ತಿಳ್ಕೊಳ್ಳಿ ಅಂತ ನಾವು ಮಾಡ್ತಿರೋ ಒಂದು ಅಟೆಂಪ್ಟ್. ಸೊ ಅಭಿಷೇಕ್ ಸೇಸ್ ಲವ್ ಯು ಅಕ್ಕ, ಲವ್ ಯು ಟು. ಹಾಯ್ ಸ್ವಾಮಿ ಅವರೇ, ಹಾಯ್. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಬಗ್ಗೆ ನೀವು ಕೇಳ್ಬೋದು, ನನ್ನ ಬಗ್ಗೆನೂ ಕೇಳ್ಬೋದು. ನನ್ಗೇನ್ ಇಷ್ಟ ಇಲ್ಲ ಅಂತ ನಾನು ಬೇಕಾದ್ರೆ ನಿಮ್ಗೆ ವಿ ಕ್ಯಾನ್ ಹ್ಯಾವ್ ಎ ಚಾಟ್. ಹಾಯ್ ಅರ್ಜುನ್, ಹಾಯ್. ಸೊ ದ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಎಕ್ಸೈಟಿಂಗ್. ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ಈ May 5th ನಮ್ಮ ಸಿನಿಮಾನ ನೀವು ನೋಡಬೇಕು. ನಾವು ರಾಜ ಅವರೇ, ನೀವು ಅಪ್ಪು ಅವರು ಕೂಡ ಮಾಡಬೇಕು. ಹೌದು, ನನಗೂ ಆಸೆ ಅಪ್ಪು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ನನ್ಗೆ ಅಪ್ಪು ಅವ್ರಿಗೆ ಗೊತ್ತು, ನಾವು ಆಕ್ಚುಲಿ ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ವಿ ಕಪಲ್ ಆಫ್ ಇಯರ್ಸ್ ಬ್ಯಾಕ್. ಸೊ ನನಗೂ ಅಷ್ಟೇ ಅಪ್ಪು ಅವ್ರ ಫೇವ್ರೇಟು. ಸೊ ನೋಡೋಣ, ದೇವ್ರ ಇಚ್ಛೆ ಇದ್ರೆ ನಾನು ಅಪ್ಪು ಅವ್ರ ಜೊತೆ ಸಿನಿಮಾ ಖಂಡಿತ ಮಾಡ್ತೀನಿ. ಇಸ್ ದಿಸ್ ಯುವರ್ ಫಸ್ಟ್ ಫಿಲ್ಮ್? ಅಲ್ಲ, ನಾನು ಥಿಯೇಟರ್ ಆರ್ಟಿಸ್ಟು. ಸೊ ನನ್ನ ಸಿನಿಮಾ ಬಗ್ಗೆ ನಾನು ತುಂಬ ಪಿಕ್ಕಿ ಆ್ಯಂಡ್ ಚೂಸಿ. ಬೇರೆ ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೀನಿ. ಇದು ನಂದು 6ನೇ ಸಿನಿಮಾ. 6ನೇ ಸಿನಿಮಾ. ಕನ್ನಡದಲ್ಲಿ 3 ಸಿನಿಮಾ ಮಾಡಿದ್ದೀನಿ. ವಸುಂಧರಾ ನಾಗವರ್ಣ ಸರ್ ಅವ್ರ ಜೊತೆ ನನಗೆ ಫಸ್ಟ್ ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಸೊ ವಸುಂಧರಾ ಅಂತ. ಅದಾದ್ಮೇಲೆ ರಾಕೆಟ್ ಮಾಡಿದೆ. ಬಟ್ ಹ್ಯಾಪಿ ನ್ಯೂ ಇಯರ್ ಇಸ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು. ಯಾಕಂತಂದ್ರೆ ಅದ್ರಲ್ಲಿ ಪಾತ್ರ ಅಷ್ಟು ಚೆನ್ನಾಗಿದೆ. ಹ್ಯಾಪಿ ನ್ಯೂ ಇಯರ್ ಫಿಲ್ಮ್ ಆದ್ಮೇಲೆ ಕಿಚ್ಚ ಸುದೀಪ್ ಜೊತೆ ಆಕ್ಟ್ ಮಾಡಿ ಪ್ಲೀಸ್ ಅಕ್ಕ. ಶೋರ್, ನನಗೂ ಅಷ್ಟೇ ಸುದೀಪ್ ಫೇವ್ರೇಟು. ಸೊ ಅವ್ರ ಜೊತೆ ಖಂಡಿತ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ರೆ ನಾನು ಮಾಡ್ತೀನಿ. ಶುಭಮ್, ಕನ್ನಡ ಚೆನ್ನಾಗಿ ಮಾತಾಡ್ತೀರಾ? ಖಂಡಿತವಾಗ್ಲು ನಾನು ಕನ್ನಡದೊಳ್ತಾನೆ, ಕನ್ನಡ ಚೆನ್ನಾಗಿ ಮಾತಾಡಿದೆ. ನನ್ನ ಜಾನಪದ ಗೀತೆನ ನಾನು ಪ್ರಮೋಟ್ ಮಾಡ್ಬೇಕು ಅಂತಿದ್ದೀನಿ. ಕನ್ನಡ ಮಾತಾಡಿದ್ ಇಲ್ಲ ಅಂತಂದ್ರೆ ಹೇಗೆ? ಬಾಸ್ ಜೊತೆ ಮಾಡಿ ಆಯ್ತು. ಲಿಖಿತ್ ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಇದು ನಂದು 3ನೇ ಕನ್ನಡ ಸಿನಿಮಾ. ಬಟ್ ಬೇರೆ ಭಾಷೆಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಒಂದು ಹಿಂದಿ ಮ್ಯೂಸಿಕ್ ವಿಡಿಯೋ ಮಾಡಿದ್ದೀನಿ. ಸೊ ಆ ಕಡೆ ಈ ಕಡೆ ಓಡಾಡ್ತಿರ್ತೀನಲ್ಲ. ಸೊ ಅರ್ಜುನ್, ಹಾಯ್. ಸಿಂಗ್ ಒನ್ ಸಾಂಗ್. ನಾನು ಆ ಕನ್ನಡ ಫೋಕ್ ಸಾಂಗ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ನನ್ಗೆ ಹಾಡಕ್ ಬರಲ್ಲ. ಯಾಕಂತಂದ್ರೆ ನಂಗೆ ಹಾಡ್ಬೇಕು ಅಂತ ತುಂಬಾನೇ ಇಷ್ಟ, ಆಯ್ತಾ. ಬಟ್ ಹಾಡಕ್ ಬರಲ್ಲ. ನಾನು ಒಂದು ಚೆಲ್ಲಿದರು ಮಲ್ಲಿಗೆಯ ಆ ಹಾಡನ್ನ ನಾವು ಒಂದು ಚೆನ್ನಾಗಿ ರಿವ್ಯಾಂಪ್ ಮಾಡಿ ನಿಮ್ ಮುಂದೆ ತರ್ತಾ ಇದೀವಿ. ಸೊ ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಥ್ಯಾಂಕ್ ಯು. ಸತೀಶ್ ಕುಮಾರ್ ಅವರೇ, ನಿಮ್ ಜೊತೆ ನೀವು ಸಿನಿಮಾ ಮಾಡಿ ಖಂಡಿತ ಆಕ್ಟ್ ಮಾಡೋಣಂತೆ. ಸ್ವಾಮಿ ಗೌಡ, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಆಲ್ ಲವ್ ಯು ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಅವರು, ಹಾಯ್. ಶಿವರಾಜ್ ಅವರು, ಥ್ಯಾಂಕ್ ಯು. ಸಂಪತ್ ಗೌಡ ಅವರು, ನೀವು
ಸಾರಿ, ನನಗೆ ಕನ್ನಡ ನಂಗೆ ಓದಕ್ಕೆ ಬರುತ್ತೆ, ಬಟ್ ಇಂಗ್ಲೀಷಲ್ಲಿ ಬರ್ದಿರೋ ಕನ್ನಡ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆರಿಫ್ ಅವರು, ಥ್ಯಾಂಕ್ ಯು. ಮೈ ವಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಆರಿಫ್ ಅವರು ಹೇಳ್ತಾರೆ, ಮೈ ವಾಯ್ಸ್ ಇಸ್ ವೆರಿ ನೈಸ್, ಥ್ಯಾಂಕ್ ಯು. ಹಾಯ್ ಶ್ರೇಯಸ್, ಹೇಗಿದ್ದೀರಾ ನೀವು? ನಾನು ಅಷ್ಟೇ ನಿಮ್ಮ ಐ ಲವ್ ಯು ಟು ಶ್ರೇಯಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಪ್ರಶಾಂತ್ ಅವರೇ, ನೀವು ಕನ್ನಡದ ಮನೆ ಮಗಳು? ಖಂಡಿತ ನಾನು ಕನ್ನಡದ ಮನೆ ಮಗಳೇ. ಹಾಯ್ ಮಂಜು ಅವರೇ, ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಿ. ವಿ ಕ್ಯಾನ್ ಹ್ಯಾವ್ ಅನ್ ಎಕ್ಸೈಟಿಂಗ್ ಚಾಟ್. ಇವಾಗ ಹೀಟ್ ಲೈಕ್ ಬ್ಯಾಂಗ್ಳೂರ್ ತುಂಬಾ ಬಿಸಿಲು, ಹೀಟು ಅಂತೆಲ್ಲ ಹೇಳ್ತಾ ಇದ್ದಾರೆ. ಪ್ಲೀಸ್ ವಾಟರ್ ಸೇವ್ ಮಾಡಿ. ನಿಮ್ಮ ಮನೆಯಲ್ಲಿ ಕೆಲ್ಸದವ್ರು ಬಂದ್ರೆ ಇಲ್ಲ ನೀವೇ ಬ್ರಷ್ ಮಾಡುವಾಗ ಸ್ವಲ್ಪ ಸಣ್ಣಗೆ ಬಿಟ್ಕೊಳ್ಳಿ ಟ್ಯಾಪ್ನ. ಯುನೋ ಎಷ್ಟಾಗುತ್ತೋ ಅಷ್ಟು ನೀರು ಸೇವ್ ಮಾಡಿ, ಯಾಕಂದ್ರೆ ನೀರಿಲ್ಲ. ನಮ್ಮ ಬೆಂಗಳೂರು ಎಷ್ಟು ಗ್ರೀನ್ ಆಗಿತ್ತು ಮುಂಚೆ, ಈಗ ಅಷ್ಟು ಡ್ರೈ ಆಗ್ತಾ ಇದೆ. ಪ್ಲೀಸ್ ವಾಟರ್ ಸೇವ್ ಮಾಡಿ. ಐ ಮಿಸ್ ಯು ಸಂತೋಷ್. ಹಾಯ್, ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೇಯಸ್. ಸುಧೀಂದ್ರ ಅವರೇ, ಹೇರ್ ಸ್ಟೈಲ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನ್ಯೂ ಇಯರ್ ಸಿನಿಮಾದಲ್ಲಿ ಯುನೋ ಎಸ್ಪೆಷಲಿ ನನಗೆ ಐ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್. ಅಂದರೆ ನಾನು ಸಾಯಿ ಕುಮಾರ್ ಸರ್ ಅವ್ರ ಜೊತೆ ನನಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸಾಯಿ ಕುಮಾರ್ ಸರ್ ಅವರು ಈಸ್ ಅ ಲೆಜೆಂಡ್. ಸೊ ಅವ್ರ ಜೊತೆ ಕೆಲಸ ಮಾಡುವಾಗ ಸ್ವಲ್ಪ ನನಗೆ ನರ್ವಸ್, ಎಲ್ಲರಿಗೂ ಹಾಗೆ ಆಗುತ್ತೆ. ಸೊ ನರ್ವಸ್ ಅಂತಂದರೆ ನಾನು ಅನ್ಕೋತಾ ಇದ್ದೆ, ನಾನೆಲ್ಲಾದ್ರೂ ಟೇಕು ನಂದು ರಾಂಗ್ ಆಗೋದ್ರೆ ಅವ್ರೆಲ್ಲಾದ್ರೂ ಸಿಟ್ ಮಾಡ್ಕೊಬಿಡ್ತಾರ, ಇಲ್ಲ ಇರಿಟಬಿಲಿಟಿ ಆಗುತ್ತೆ ಅವ್ರಿಗೆ ಅಂತ. ಬಟ್ ಅವ್ರ ಸೆಟ್ಟಲ್ ಬರುವಾಗ ಎಲ್ಲರೂ ಹೇಳ್ತಾ ಇದ್ರು ಅವ್ರು ತುಂಬಾ ಸೀರಿಯಸ್ ಪೊಲೀಸ್ ತರ ಬರ್ತಾರೆ ಅಂತ. ಬಟ್ ಹಿ ವಾಸ್ ಸೋ ಮಚ್ ಫನ್ ಆನ್ ಸೆಟ್. ಅವ್ರು ಯಾವಾಗ್ಲೂ ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇದ್ರು, ಚೆನ್ನಾಗಿ ಮಾತಾಡ್ಸೋರು. ಸೊ ನಾವು ಜೊತೆಲಿ ಕೂತ್ಕೊಂಡು ವಿ ವುಡ್ ಹ್ಯಾವ್ ಅ ಲಂಚ್ ಟುಗೆದರ್. ಅವ್ರಿಗೆ ಲೆಮನ್ ರೈಸ್ ಅಂತ ತುಂಬಾ ಇಷ್ಟ. ಸೊ ವಿ ವುಡ್ ಹ್ಯಾವ್ ಅ ಲಂಚ್ ಟುಗೆದರ್ ಅಂಡ್ ಐ ವುಡ್ ಬ್ರಿಂಗ್ ಸಮಥಿಂಗ್ ಫ್ರಮ್ ಹೋಮ್ ಫಾರ್ ಹಿಮ್. ಅವ್ರು ಎಷ್ಟು ಒಳ್ಳೆ ಮನುಷ್ಯ ಅಂತಂದ್ರೆ, ನಮ್ಮ ಸೆಟ್ ಅಲ್ಲಿ ಅವ್ರ ಟೇಕ್ ಆಗೋಗಿರುತ್ತೆ, ಆದ್ರೆ ನನ್ನ ಟೇಕ್ ನ ಕುತ್ಕೊಂಡು ನೋಡ್ಕೊಂಡು ನೀನ್ ಈ ತರ ಮಾಡ್ಬೋದು, ಈ ತರ ಇಂಪ್ರೊವೈಸ್ ಮಾಡ್ಬೋದು, ಈ ತರ ಮಾಡೋಣ ಅಂತ ನಾವೆಲ್ಲ ಕುತ್ಕೊಂಡು ಇಂಪ್ರೊವೈಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಆ ತರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಕಲಿಸ್ತು. ಸೊ ಈ ಸಿನಿಮಾದಲ್ಲಿ ಐ ಥಿಂಕ್ ಐವ್ ಹ್ಯಾಡ್ ಧನಂಜಯ್ ಜೊತೆ ನಾನು ಕೆಲಸ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ. ಸೊ ಧನಂಜಯ್ ವಾಸ್ ಅ ಫ್ರೆಂಡ್, ಬಟ್ ಹೀಸ್ ಅ ವೆರಿ ಸ್ವೀಟ್ ಗಾಯ್. ಸೊ ಐ ಥಿಂಕ್ ಇಟ್ ವಾಸ್ really nice to work with Danu. And Sudha Rani ma'am. Now we got a little screen space to share, but now tumba masti ಮಾಡ್ತಾ ಇದ್ವಿ ನಾವು ಸೆಟ್ ಅಲ್ಲಿ. I think that shows in the film. You know, ನಾವು ಎಷ್ಟೇ ಮಸ್ತಿ ಮಾಡ್ತಾ ಇದ್ರು ಔಟ್ ಆಫ್ ದ ಸೆಟ್, as soon as ನಾವು ಸೆಟ್ ಬಂದಿದ ತಕ್ಷಣ everybody would become very professional. You know, ಅವ್ರವ್ರ ಕೆಲಸ ಮಾಡ್ತಾ ಇದ್ರು, ಬಟ್ ಅಟ್ ದ ಸೇಮ್ ಟೈಮ್ ಅದೊಂದು ಏನೋ ಆ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ರು. ಸೊ ಪನಗಾಭರಣ ಅವರು ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅಂತಂದ್ರೆ ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಹೇಳಕ್ಕೆ ಆಗಲ್ಲ. ಪನಗ ಅವರು ಅವರು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಯಲ್ಲಿ ಕೋರ್ಸ್ ಮಾಡ್ಕೊಂಡು ಬಂದವರು. ಸೊ ಟೆಕ್ನಿಕಲಿ ತುಂಬಾನೇ ಸೌಂಡ್ ಪರ್ಸನ್. ಪ್ರತಿಯೊಂದು ಅವರು ಎನಾಕ್ಟ್ ಮಾಡಿ ತೋರಿಸೋರು. ಇದು ನಾನು ಕೇಳ್ಪಟ್ಟೆ. ಒಂದು ಸಾಂಗ್ ಶ್ರುತಿ ಹರಿಹರನ್ ಮತ್ತೆ ಧನಂಜಯ್ ಸಾಂಗ್ ಇದಕ್ಕೆ ಇವನ್ ರಘು ದೀಕ್ಷಿತ್ ಅವ್ರು ಮ್ಯೂಸಿಕ್ ಮಾಡುವಾಗ್ಲೂ ಅಷ್ಟೇ ಅವ್ರು ಮಲ್ಕೊಂಡು ಈ ತರನೇ ಬರುತ್ತೆ ಫೀಲು, ಈ ತರನೇ ಆಗುತ್ತೆ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಎನಾಕ್ಟ್ ಮಾಡಿ ತೋರಿಸೋರು ಅವರು ಪ್ರತಿಯೊಂದನ್ನು. ಮತ್ತೆ ಅಷ್ಟು ಪ್ಲಾನಿಂಗ್ ಜೊತೆ ಹಿಂದಿನ ದಿನ ಕುತ್ಕೊಂಡು ಶಾರ್ಟ್ ಎಲ್ಲ ಪ್ಲಾನ್ ಮಾಡ್ಕೊಂಡು. ಸೊ ನಮ್ಗೆ ತೊಂದರೆನೇ ಆಗಿಲ್ಲ. ಮತ್ತೆ ಒಂದು ಆರ್ಟಿಸ್ಟ್ಗೆ ಪರ್ಫಾರ್ಮ್ ಮಾಡ್ಬೇಕಂತಂದ್ರೆ ಆ ರೆಸ್ಪೆಕ್ಟ್ ಇದು ಬೇಕು. ಸೊ ಅವರು ಅಷ್ಟು ನಮ್ಗೆ ಸ್ಪೇಸ್ ಕೊಡ್ತಾ ಇದ್ರು. ಅಂದ್ರೆ ನಿಮ್ಗೆ ಇಂಪ್ರೊವೈಸ್ ಬೇಕಂದ್ರೆ ನೀವು ಇಂಪ್ರೊವೈಸ್ ಮಾಡಿದ್ರೆ ಈ ತರ ಮಾಡ್ಕೊಳ್ಳಿ ಅಂತ. ಬಟ್ ಇಂಪ್ರೊವೈಸ್ ಮಾಡೋದಕ್ಕೆ ಅವ್ರು ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಅಂತಂದ್ರೆ ಇಟ್ ವುಡ್ ಬಿ ಕರೆಕ್ಟ್. ಸೊ ಅವ್ರಿಗೆ ಗೊತ್ತಿತ್ತು ಏನ್ ಬೇಕು ಅವ್ರಿಗೆ ಅಂತ. ಸೊ ಪ್ರತಿಯೊಂದು ಆಕ್ಟರ್ ವಾಸ್ ವೆರಿ ಕಂಫರ್ಟಬಲ್ ವರ್ಕಿಂಗ್. ಅಂಡ್ ಅವರು ನಮ್ಮ ಸಿನಿಮಾಕ್ಕಿಂತ ಮುಂಚೆ ಅವ್ರು ನನ್ನ ಫ್ರೆಂಡು ಕೂಡ. ಸೊ ಐ ಥಿಂಕ್ ಇಟ್ ಹೆಲ್ಪ್. ಅವರು ಫ್ರೆಂಡ್ ಆಗಿರೋದ್ರಿಂದ ಇನ್ನೂ ಒಂದು ಕಂಫರ್ಟ್ ಲೆವೆಲ್ ಚೆನ್ನಾಗಿತ್ತು, ಜಾಸ್ತಿ ಇತ್ತು.
ಸೊ ಐ ಥಿಂಕ್ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮ ಹ್ಯಾಪಿ ನ್ಯೂ ಇಯರ್ ಹಾಡಲ್ಲಿ ಎಲ್ಲ ಚಿರಂಜೀವಿ ಸರ್ಜಾ ಅವರು, ಪ್ರಜ್ವಲ್ ದೇವರಾಜ್ ಅವರು, ಶುಭ್ರಾಯಪ್ಪ, ಮಾನ್ವಿತಾ, ಸೊ ಇವರೆಲ್ಲರ ಜೊತೆ ಒಂದು ಸೆಟ್ಟಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಮತ್ತು ಅಫ್ಕೋರ್ಸ್ ನನ್ನ ಫೇವ್ರೇಟ್ ಅಂತಂದರೆ ಸಾಯಿ ಕುಮಾರ್ ಸರ್ನ ನೀವು ತುಂಬ ವಿಭಿನ್ನವಾದ ಒಂದು ಪಾತ್ರದಲ್ಲಿ ನೋಡ್ತೀರಾ, ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ಸೊ ತುಂಬ ಎಕ್ಸೈಟಿಂಗ್ ಆಗಿರೋಂಥ ಪಾತ್ರ. ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ತುಂಬ ಚೆನ್ನಾಗಿರೋಂಥ ಪಾತ್ರ ಅವ್ರದ್ದು. ಬಟ್ ನನ್ನ ಫೇವ್ರೆಟ್ ಅಂತಂದರೆ ವಿಜಯ ರಾಘವೇಂದ್ರ ಮತ್ತು ನಾನಿ ಸರ್ ಅವ್ರದ್ದು, ತಬಲಾ ನಾನಿ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ, ಎಷ್ಟು ಸೂಪರ್. ನಮ್ಗೆ ಯಾರಿಗೂ ಸಿನಿಮಾ ನೋಡೋಕೆ ಸಿಕ್ಕಿಲ್ಲ ಬೈ ದ ವೇ. ನಾವು ಡಬ್ಬಿಂಗ್ ಮಾಡುವಾಗ ನಮ್ಮದು ಪೋರ್ಷನ್ಸ್ ನಾವು ನೋಡ್ಕೊಂಡಿದ್ದೀವಿ. ಅದರಲ್ಲಿ ಅಫ್ಕೋರ್ಸ್ ನಂದು ಪೋರ್ಷನ್ಸ್ ನೋಡಿರೋದ್ರಿಂದ ನನಗೆ ನನ್ನ ಪೋರ್ಷನ್ಸ್ ಇಷ್ಟ ಆಗಿದೆ ಅಫ್ಕೋರ್ಸ್. ಬಟ್ ಒಂದಿಷ್ಟು ಆ ಕಡೆ ಈ ಕಡೆ ನನಗೆ ತಬಲಾ ನಾನಿ ಅವ್ರದ್ದು ಮತ್ತು ವಿಜಯ ರಾಘವೇಂದ್ರ ಸರ್ದು ಸ್ವಲ್ಪ ನೋಡೋಕೆ ಸಿಕ್ತು. ಐ ಫೆಲ್ ಇನ್ ಲವ್. ವಿಜಯನಂತೂ ರಾಘವೇಂದ್ರ he's such a nice soul, and to watch him as a constable and that chemistry also is so beautiful. That's my favorite. So yeah, it was a lot of fun. Hello Appu our jote. Thank you Raja, thank you Ranjit, thank you everyone, thank you so much. Yeah, and what else about the film? ಇಡೀ ಸಿನಿಮಾದಲ್ಲಿ ಇವಾಗ ಸೋನು ಅವರು ನೀವು ಆಸ್ ಅ ಹೌಸ್ ವೈಫ್ ನೋಡ್ತೀರಾ. ಸೃಷ್ಟಿ ಅವರು ಶೀಸ್ ಅ ಟ್ರಾವೆಲರ್, ಸೊ ಶೀಸ್ ಆಲ್ಸೋ ಮೆಲೋ. ಶ್ರುತಿ ಅವರು ಬೆಡ್ಡಲ್ಲಿ ಇರ್ತಾರೆ, ಅವ್ರಿಗೊಂದು ಮೂಗ್ ಬಟ್ಟಿದೆ. ಐ ಥಿಂಕ್ ಶೀಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್. ಆ್ಯಂಡ್ ಎಲ್ಲರೂ ಸುಧಾ ರಾಣಿ ಅವರಂತೂ ಫುಲ್ ಅವ್ರದ್ದು ಲುಕ್ ಇಸ್ ವೆರಿ ಗೌರಮ್ಮ ಕೈಂಡ್ ಆಫ್ ಅ ಲುಕ್. ಸೊ ಹೇಗೆ ಒಂದು ಸಿನಿಮಾದಲ್ಲಿ ಕಾಮಿಕ್ ರಿಲೀಫ್ ಅಂತಿರುತ್ತೆ, ಹಾಗೆ ಈ ಸಿನಿಮಾದಲ್ಲಿ ದಿಶಾ ಅನ್ನೋ ಒಂದು ಪಾತ್ರ ಇಸ್ ದ ಗ್ಲಾಮರ್ ರಿಲೀಫ್. ಅಷ್ಟೇ ಅಲ್ಲ, ದಿಶಾ ಅನ್ನೋ ಪಾತ್ರ ಪ್ರತಿ ಸಾರಿ ಸ್ಕ್ರೀನಲ್ಲಿ ಬರ್ಬೇಕಂತ ಬರುವಾಗ ಇಟ್ ಚೇಂಜಸ್ ದ ಎನರ್ಜಿ ಆಫ್ ದ ಸ್ಕ್ರೀನ್. ಆಯ್ತಾ, ಅವ್ರು ಬರೋದೇ ಆ ಒಂದು ಎನರ್ಜಿ ಜೊತೆ. ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಅವ್ರು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ, ಹಿಂದೆ ಏನಾಯ್ತು ಅಂತ ಯೋಚನೆ ಮಾಡಲ್ಲ, ಇವತ್ತನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇವತ್ತು ಅವ್ರಿಗೆ ತುಂಬಾ ಮುಖ್ಯ. ಸೊ ಎಲ್ಲರ ಜೊತೆ ಒಂದೇ ತರ ಇರ್ತಾರೆ. ಏನೋ ಅವ್ರ ಕಂಪನಿ ವಾಚ್ಮ್ಯಾನ್ಗೂ ಹೈ ಫೈ ಕೊಡ್ತಾರೆ, ಬಟ್ ಬಾಸ್ಗೂ ಹೈ ಫೈ ಕೊಡ್ತಾರೆ. ಸೊ ಆ ಒಂದು ಭೇದ ಭಾವ ಅಂತ ಇರಲ್ಲ. ಸೊ ತುಂಬಾ ನೀವು ವಿಲ್ ಫಾಲೋ ಲವ್ ವಿತ್ ದ ಕ್ಯಾರೆಕ್ಟರ್. ಅಂತ ಒಂದು ಕ್ಯಾರೆಕ್ಟರ್ ದಿಶಂದು. ಸೊ if you want, you guys can ask me more questions and I'm going to tell you. ಕನ್ನಡದಲ್ಲಿ ನಾನು ಇಲ್ಲಿವರೆಗೂ ಮಾತಾಡ್ತಾ ಇದ್ದೀನಿ. ನಿಮಗೆ ನಾನು ಬೇರೆ ಭಾಷೆಯಲ್ಲಿ ನಾನು ಖಂಡಿತ ಮಾತಾಡ್ತಾ ಇಲ್ಲ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ನಂಗೆ ಡಾಕ್ಟರ್ ರಾಜ್ಕುಮಾರ್. ಹೌದು, ನನ್ನ ಫೇವ್ರೆಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್. ಐ ಆಮ್ ಅ ಬಿಗ್ ಹ್ಯೂಜ್ ಫ್ಯಾನ್ ಆಫ್ ಶಂಕರ್ ನಾಗ್. ಅವ್ರ ದೊಡ್ಡ ಫ್ಯಾನ್ ನಾನು. ಸೊ ನೀವೆಲ್ಲರೂ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಈ ಮೇ 5ಕ್ಕೆ ನೋಡಿ ಇಷ್ಟಪಡಿ ಅಂತ ನಾನು ಕೇಳ್ಕೊತೀನಿ. ಯು ಕ್ಯಾನ್ ಆಲ್ಸೋ ಫಾಲೋ ಮೀ ಆನ್ ಫೇಸ್ಬುಕ್, ರಾಜ್ಶ್ರೀ ಪೊನ್ನಪ್ಪ, ಆ್ಯಂಡ್ ಇನ್ಸ್ಟಾಗ್ರಾಮ್ ಐ ಆಮ್ ರಾಜ್ಶ್ರೀ ಪೊನ್ನಪ್ಪ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈವ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.